ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಫ್ರೆಂಡ್ಸ್, ಇವತ್ತು ನಾವು ಹೊರಗಡೆ ಬಂದಿದ್ದೀವಿ. ಸ್ಯಾಟರ್ಡೆ ಸಂಡೇ ಆಯ್ತು ಅಂತ ಅಂದ್ರೆ ಮಹಾರಾಜ ಗ್ರೌಂಡ್ ಅಲ್ಲಿ ಮತ್ತೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಗ್ರೌಂಡ್ ಅಲ್ಲಿ ಮೈಸೂರಲ್ಲಿ ತುಂಬಾನೇ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ನಾವು ಆಲ್ಮೋಸ್ಟ್ ಎಲ್ಲ ಅಟೆಂಡ್ ಮಾಡಕ್ಕೆ ಟ್ರೈ ಮಾಡ್ತೀವಿ ನಮ್ಮ ಮನೆಯವ್ರು ಫ್ರೀ ಇದ್ರೆ. ಈ ಪ್ರೋಗ್ರಾಮು ಗೋಲ್ಡನ್ ಬಿಸ್ನೆಸ್ ಕಾನ್ಕ್ಲೇವ್ ಅಂತ 2025 ಮೈಸೂರಲ್ಲಿ ಮಾಡ್ತಾ ಇದ್ದಾರೆ. ಒಂದು ಸೆಮಿನಾರ್ ನ ಕಂಡಕ್ಟ್ ಮಾಡಿದ್ರು, ಅದನ್ನ ಅಟೆಂಡ್ ಮಾಡೋಣ ಅಂತ ನಾವು ಕೂಡ ಬಂದಿದೀವಿ. ಇವತ್ತು ಡಾಲಿ ಧನಂಜಯ ಅವ್ರು ಕೂಡ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಕೂಡ ನೋಡ್ದಂಗ ಆಗುತ್ತೆ. ಮತ್ತೆ ಆಲ್ಮೋಸ್ಟ್ ಎಲ್ಲ ಪ್ರೋಗ್ರಾಮ್ ಆಗ್ಬೇಕಾದ್ರೂ ಈ ಕಾರ್ ಶೋರೂಮ್ಸ್ ಮತ್ತೆ ಟ್ರ್ಯಾಕ್ಟರ್ಸ್ ಎಲ್ಲ ಬಂದು ಅಡ್ವರ್ಟೈಸ್ಮೆಂಟ್ ಗೆ ಬರ್ತಾರೆ. ಅದನ್ನ ಕೂಡ ಸ್ವಲ್ಪ ಹೋಗೇ ಬಿಟ್ಟಿತ್ತು. ಲಾಸ್ಟ್ ದಿನ ಆಗಿತ್ತು ಇದು. 3 ದಿನ ನಡೀತಾ ಇತ್ತು, ಫ್ರೈಡೆ ಸ್ಯಾಟರ್ಡೆ ಸಂಡೇ. ನಾ ಹೋಗಿದ್ದು ಲಾಸ್ಟ್ ಡೇ. ಮತ್ತೆ ಸಿಂಗರ್ ಅನನ್ಯ ಭಟ್ ಅವರಿಂದ ಲೈವ್ ಕನ್ಸಲ್ಟ್ ಕೂಡ ಇತ್ತು, ಅದನ್ನು ಕೂಡ ಅಟೆಂಡ್ ಮಾಡ್ದಂಗ ಆಗತ್ತೆ ಅಂತ ಬಂದ್ವಿ. ಮತ್ತೆ ಸ್ಟಾಲ್ಸ್ ಕೂಡ ಇತ್ತು ಊಟಕ್ಕೆ. ಹಾಗೆ ಪ್ರೋಗ್ರಾಮ್ಸ್ ಎಲ್ಲ ನೋಡ್ಕೊಂಡು ಏನಾದ್ರು ಸ್ನಾಕ್ಸ್ ಎಲ್ಲ ಇಲ್ಲೇ ತಿನ್ಕೊಂಡು ಹೋಗ್ಬೋದಿತ್ತು. ತುಂಬಾನೇ ಚೆನ್ನಾಗಿತ್ತು. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಅದನ್ನೆಲ್ಲ ನೋಡ್ಕೊಂಡು ನಾವು ಒಂದ್ 2 hours ಸ್ಪೆಂಡ್ ಮಾಡಿ ಬಂದ್ವಿ. ಡಾಲಿ ಸರ್ ಕೂಡ ಬಂದಿದ್ರು. ಅವ್ರ ಮದ್ವೆ ಕೂಡ ಇರೋದ್ರಿಂದ ಇಲ್ಲೇ ಮದ್ವೆ. ಯಾವ್ದು ದಸರಾ ವಸ್ತು ಪ್ರದರ್ಶನ ನಡೆಯುತ್ತಲ್ಲ ಅಲ್ಲಿ ಎಲ್ಲರೂ ಬರ್ಬೇಕು ಅಂತ ಹೇಳಿದ ತಕ್ಷಣ ನಮ್ಮ ಅಮ್ಮ ಹೋಗೋಣ ಅಮ್ಮ ಅಂತ ಹೇಳ್ತಾ ಇದ್ಲು. ನನಗ್ ನಗುನೇ ಬಂದ್ಬಿಟ್ಟಿತ್ತು. ಅದೆಲ್ಲ ನೋಡ್ಕೊಂಡು ನಾವು ಬಂದ್ವಿ. ಅವ್ರು ಕೂಡ ಮಾತಾಡಿದ್ದಾರೆ. ಅದನ್ನ ಕೂಡ ನಾನು ಕ್ಯಾಪ್ಚರ್ ಮಾಡಿದೀನಿ. ಇವಾಗಲೇ ಧನಂಜಯ್ ಸರ್ ಬರ್ತಾ ಇದ್ದಾರೆ. ಅದಾದ್ಮೇಲೆ ಅನನ್ಯ ಭಟ್ ಅವ್ರದ್ದು ಪ್ರೋಗ್ರಾಮ್ ಸ್ವಲ್ಪ ತಡ ಆಯ್ತು. ವೇಟ್ ಮಾಡ್ತಾ ಇದ್ರು. ಅದೇನೋ ಡ್ರಮ್ಸ್ ಎಲ್ಲ ಸರಿ ಇರ್ಲಿಲ್ಲ ಅಂದ್ಬಿಟ್ಟು ಅದೆಲ್ಲ ಸೆಟ್ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ಸ್ಟಾರ್ಟ್ ಮಾಡಿದ್ರು.
ದಯವಿಟ್ಟು ಎಲ್ಲರೂ ಬನ್ನಿ. ನಿಮ್ಮ ಪ್ರೀತಿ ಆಶೀರ್ವಾದ ಯಾವತ್ತೂ ಹಿಂಗೆ ಇರಲಿ. ಫೈನಲಿ ಮದುವೆ ಆಗ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಸಿಕ್ಕ ಕೇಳ್ತಾ ಇದ್ದಾರೆ ಯಾವಾಗ ಆಗ್ತೀರಾ ಅಂತ. ಸೊ ಈ ಪ್ರೀತಿ ಆಶೀರ್ವಾದ ಯಾವಾಗಲೂ ಹಿಂಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಕಡೆ ಅದೇ ವಚನಗಳು ಹೇಳಿ ಎಲ್ಲ ಕಡೆ ಹೇಳಿದ್ದೀನಿ. ಕಾಯಕವೇ ಕೈಲಾಸ ಅನ್ನೋದಕ್ಕಿಂತ ದೊಡ್ಡ ಮಾತು ಯಾವುದಿದೆ? ಅದೇ ಅಂಕಲ್ನ ಹೊಡಿತೀರಿ ಸುಮ್ಮನೆ ಅನ್ಬೇಕಷ್ಟೇ, ಅದೇ ಇಷ್ಟ ಅವ್ರಿಗೆ. ಥ್ಯಾಂಕ್ ಯು. ಹಿರಿಯ ಕಿರಿಯನೆಂಬ ಶಬ್ದ ಒಡಗಿದರೆ ಆತನ ನಿಜ ಶರಣ ಗುಹೇಶ್ವರ ಅಂತ ಅಲ್ಲಮ ಪ್ರಭುಗಳು. ಅವನು ದೊಡ್ಡವನು, ನಾನು ದೊಡ್ಡವನು ಎಲ್ರಿಗಿಂತ, ಅವನು ಚಿಕ್ಕವನು, ಆ ಥರದ್ದು ಯಾವುದೂ ಇಲ್ಲ. ಆ ಥರ ಅನ್ನೋ ಹಿರಿಯರು ಯಾರೂ ಇಲ್ಲ. ಅವನು ದೊಡ್ಡವನು ನಾನು ಚಿಕ್ಕವನು ಅನ್ನೋ ಶಬ್ದ ಅಡಗ್ಬಿಟ್ರೆ ಅವನೇ ನಿಜವಾದ ಶರಣ ಅಂತ ಗುಹೇಶ್ವರ. ಥ್ಯಾಂಕ್ ಯು. ಸೋಜುಗಾದ ಸೂಜು ಮಲ್ಲಿಗೆ ಹುಟ್ಟಿದ್ದು ಮೈಸೂರಿನಲ್ಲಿ. ಮೈಸೂರು ಮಲ್ಲಿಗೆಯ ಘಮದೊಂದಿಗೆ ಸೂಜು ಮಲ್ಲಿಗೆಯ ಕಂಪನ್ನು ಬೆರೆಸಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಭಾಷೆಗಳಲ್ಲಿ ಹಾಡುಗಳನ್ನ ಹಾಡಿ ದೇಶವ್ಯಾಪಿ ಮಲ್ಲಿಗೆಯ ಕಂಪನ್ನು ಪಸರಿಸಿದ ಕುಳಿಕೆನ್ನೆಯ ಸುಂದರಿ ಅನನ್ಯ ಭಟ್ ನಟಿಯೂ ಹೌದು. ಸಂಗೀತ ದಿಗ್ಗಜರಾದ ಹಂಸಲೇಖ ಇಳಿಯರಾಜರೊಡಗೂಡಿ ದಕ್ಷಿಣ ಭಾರತದ ಎಲ್ಲ ಹೆಸರಾಂತ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಲ್ಲದೆ ತಾವೇ ಸಂಗೀತ ನಿರ್ದೇಶಕರಾಗಿಯೂ ಮಿಂಚುತ್ತಿದ್ದಾರೆ ನಮ್ಮ ಈ ಯುವತಿ ಸುಂದರಿ. ಕೆಜಿಎಫ್ ಅಂದಾಕ್ಷಣ ನೆನಪಾಗೋದು ತಾಯಿ ಹಾಡು. ಈ ಹಾಡಿನ ಮೂಲಕ ನಾಡಿನ ಮನಗೆದ್ದ ಅನನ್ಯ ಭಟ್ ಕೆಜಿಎಫ್ 2 ಚಿತ್ರದ ಮೆಹಬೂಬಾ ಹಾಡನ್ನು ಎಲ್ಲ 5 ಭಾಷೆಗಳಲ್ಲಿಯೂ ಹಾಡಿ ತುಂಬಾನೇ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು. ಮತ್ತೆ ಈಗ ದೇವ್ರ ಹಾಡುಗಳು ಮತ್ತೆ ಜನಪದ ಹಾಡುಗಳೆಲ್ಲ ತುಂಬಾನೇ ಚೆನ್ನಾಗಿ ಹೇಳ್ತಾರೆ ಇವರು. ನಮ್ಮನೆ ಅಂತೂ ಯಾವಾಗ್ಲೂ ಮಾದೇವ ಸಾಂಗ್ ಅಂತೂ ಬೆಳಿಗ್ಗೆನೆ ಹಾಕಿ ಬಿಡ್ತೀವಿ ನಾವು. ಯಾಕಂದ್ರೆ ನನ್ನ ದೊಡ್ಡ ಮಗಳಿಗೆ ಇಷ್ಟ ಹಾಡು, ಅವಳು ಕಲ್ತ್ಕೊಂಡಿದ್ದಾಳೆ. ಆ ಹಾಡಂದ್ರೆ ಹಾಕೊಂಡ್ಬಿಟ್ಟು ಯಾವಾಗ್ಲೂ ಕೇಳ್ತಾ ಇರ್ತಾಳೆ. ಈ ಪ್ರೋಗ್ರಾಮ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಒಂದ್ ಸ್ವಲ್ಪ ಮಕ್ಳಿಗೆಲ್ಲ ಡೊಮಿನಾಸ್ ಎಲ್ಲ ಅಲ್ಲೇ ಇತ್ತು. ಡೊಮಿನಾಸ್ ಬೇಕಂತ ಹೇಳಿದ್ರು, ಪಿಜ್ಜಾಸ್ ಎಲ್ಲ ಅವರಿಗೆ ಕೊಡಿಸ್ಕೊಂಡು ನಾವು ಪಾರ್ಸಲ್ ಎಲ್ಲ ತಗೊಂಡ್ ಮನೆಗೆ ಬಂದ್ಬಿಟ್ವಿ. ಅಲ್ಲಿ ಕುತ್ಕೊಳಕ್ಕೆಲ್ಲ ಅಷ್ಟೊಂದು ಜಾಗ ಇರ್ಲಿಲ್ಲ ಅಲ್ವಾ, ಹಾಗಾಗಿ ಮನೇಲೆ ಬಂದ್ಬಿಟ್ಟು ಪಾರ್ಸಲ್ ಎಲ್ಲ ತಗೊಂಡ್ಬಿಟ್ಟು ಮನೆಗ್ ಬಂದ್ವಿ. ಅದಾದ್ಮೇಲೆ ನಾನು ಮಾರನೇ ಬೆಳಿಗ್ಗೆ ಇದಕ್ಕೆ ಹೋಗಿದ್ದೆ. ಜುಡಿಯೋದಲ್ಲಿ ಆಫರ್ ಇದೆ ಅಂತ ಹೇಳ್ತಾ ಇದ್ರು ಎಲ್ಲ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಸಖತ್ ಓಡ್ತಾ ಇದೆ ಜುಡಿಯೋದಲ್ಲಿ ಆಫರ್ ಇದೆ ಅಂತ. ಅಲ್ಲಿ ಹೋದ್ರೆ ಕಲೆಕ್ಷನ್ಸೇ ಇಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ಬೇಕು ಅಂತ ಅಂದ್ರೆ. ಸುಮ್ನೆ ಲಾಸ್ಟ್ ಅಲ್ಲೆಲ್ಲ ಉಳಿದಿರುತ್ತಲ್ಲ ಅದನ್ನ ಸೇಲಿಗೆ ಇಟ್ಬಿಟ್ಟು ಆ ತರ ಇದ್ ಮಾಡ್ತಾರೆ ಅನ್ಸುತ್ತೆ. ಸಖತ್ ಬೋಗಸ್ ಅನ್ಸ್ತು ನನ್ಗಂತೂ. ಏನು ಕಲೆಕ್ಷನ್ಸ್ ಇಲ್ಲ, ಎಂತದು ಇರ್ಲಿಲ್ಲ ಅಲ್ಲಿ, ಮಣ್ಣುನು ಇರ್ಲಿಲ್ಲ. ನನಗಂತೂ ಸಖತ್ ಬೇಜಾರಾಯ್ತು. ಅಲ್ಲಿ ಏನೇನಿರುತ್ತೆ ಅಂತ ತೋರ್ಸಿದೀನಿ ನೋಡಿ ನೀವೇನೆ. ಲಿಪ್ಸ್ಟಿಕ್ಸ್ ಮತ್ತೆ ಒಂದ್ ಸ್ವಲ್ಪ ನೈಲ್ ಪಾಲಿಶಸ್ ಚಪ್ಪಲ್ ಮೇಲೆ ಇತ್ತಷ್ಟೇ. ಬಟ್ಟೆಗಳು ಯಾವ್ದು ಅಷ್ಟೊಂದು ಕಲೆಕ್ಷನ್ಸ್ ಇರ್ಲಿಲ್ಲ, ಎಲ್ಲ ಓಲ್ಡ್ ವೆರೈಟೀಸ್ ಅನ್ನಿಸ್ತಾ ಇತ್ತು. ಏನು ತಗೊಳಕ್ಕೂ ಆಗ್ಲಿಲ್ಲ, ಸುಮ್ನೆ ಹೋಗಿ ಬಂದಂಗಾಯ್ತು ವಾಪಸ್ಸು. ಅದನ್ನೆಲ್ಲ ನೋಡ್ಕೊಂಡು ನಾನು ಮನೆಗೆ ವಾಪಸ್ ಬಂದ್ವಿ. ನಮ್ಮ ಮನೆಯವ್ರಿಗೆ ಏನ್ ಎಷ್ಟು ದೂರ ಬಂದ್ರು ಏನು ಇಲ್ಲ ಇಲ್ಲಿ, ಏನು ಅನಿಸ್ಲಿಲ್ಲ. ಸರಿ ಲೇಡೀಸಿಗೆ ಹಂಗ ಅಂತ ಮತ್ತೆ ಮಕ್ಳ ಹತ್ರ ಹೋದ್ವಿ. ಮಕ್ಳದು ಮೇಲ್ಗಡೆ ಇತ್ತಲ್ಲ, ಅಲ್ಲೂ ನೋಡೋಣ ಅಂತ. ಅಲ್ಲೂ ಕೂಡ ಏನು ಕಲೆಕ್ಷನ್ಸ್ ಇರ್ಲಿಲ್ಲ. ಚಪ್ಪಲ್ಸ್ ಎಲ್ಲ ಹಂಗೆ ಸೈಜಸ್ ಇರ್ಲಿಲ್ಲ ಜಾಸ್ತಿ. ಹಾಗೇನೆ ಒಂದ್ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ನಾನು ಇಲ್ಲೇ ಹೋದ್ ಸರಿ ಒಂದ್ ಚಪ್ಪಲ್ ತಗೊಂಡಿದ್ದೆ, ಅದು ಸೇಮ್ ಅಮ್ಮ ನಿಂತರದ್ದೇ ಅಂತ ತೋರಿಸ್ತಾ ಇದ್ದ. ಅದನ್ನೆಲ್ಲ ನೋಡ್ಕೊಂಡು ನಾವು ಮೇಲ್ ಹೋದ್ವಿ. ನಮ್ಮ ಮನೆಯವ್ರಿಗೂ ಕೂಡ ನೋಡೋಣ ಮಕ್ಳಿಗೆ ಅಂತ. ಮೇಲ್ಗಡೆನು ಬಾಯ್ಸ್ದು ಅಷ್ಟೊಂದು ಕಲೆಕ್ಷನ್ ನೋಡಿ ನೀವೇ ತೋರ್ಸಿದೀನಿ ನಾನು ಏನೇನೆಲ್ಲ ಇದೆ ಅಂತ. ಬೇಕಾದ್ರೆ ನೀವು ಸ್ಲಿಪ್ಪರ್ಸ್ ಎಲ್ಲ, ಲಿಪ್ಸ್ಟಿಕ್ಸ್ ಎಲ್ಲ ತಗೊಬೇಕು ಅಂತಂದ್ರೆ ಹೋಗ್ಬೋದು. 79 ರುಪೀಸಿಗೆ 100 and 199 ಆ ತರದೆಲ್ಲ ಇತ್ತು. 99 ರುಪೀಸಿಗೆಲ್ಲ ಆ ತರದೆಲ್ಲ ಸಿಗ್ತಾ ಇತ್ತು. ನಾನು ಕಲರ್ಸ್ ಎಲ್ಲ ನೋಡಕ್ ಹೋಗ್ಲಿಲ್ಲ, ನಾನು ಆಲ್ರೆಡಿ ಬೈ ಮಾಡಿದ್ದೆ. ನನ್ನ ಕ್ಯಾಂಟೀನ್ ಇಂದ ಅಲ್ಲೇ ಸಿಗುತ್ತೆ ಅಲ್ವಾ, ಹಾಗಾಗಿ ನಾನು ತಗೊಂಡಿದ್ದೆ. ಅದಾದ್ಮೇಲೆ ನಾನು ಮನೆಗೆ ಬಂದ್ಬಿಟ್ಟೆ, ಏನು ಶಾಪ್ ಮಾಡಕ್ ಹೋಗ್ಲಿಲ್ಲ ಅಲ್ಲಿ. ನನ್ನ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.